ಎಕ್ಸರ್ಸೈಸ್ 8.2 ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಡಿದೆ ನೋಡ್ರಿ, ಇಫ್ tan ಆಫ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು √3. ಓಕೆ, ಏನ್ ಕೊಡಿದಾನೆ, tan ಆಫ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು √3 ಅಂತ ಕೊಟ್ಟಿದ್ದಾನೆ. ಆಮೇಲೆ ಅಂಡ್ tan ಆಫ್ a ಮೈನಸ್ ಬಿ ಇಸ್ ಈಕ್ವಲ್ ಟು 1/√3 ಅಂತ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಬರೀತೀನಿ, tan ಆಫ್ a ಮೈನಸ್ ಬಿ ಇಸ್ ಈಕ್ವಲ್ ಟು 1/√3 ಅಂತ ಬರೀತೀನಿ. ಓಕೆ, ಈಗ ನಮ್ಗೆ ಇದು ಕಂಡೀಷನ್ ಕೊಟ್ಟಿದಾನಲ್ಲ, ಇದನ್ನ ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ. ಓಕೆ, ಇದನ್ನ ನೆಗ್ಲೆಕ್ಟ್ ಮಾಡ್ರಿ. ಈಗ ಏನೇನ್ ಕಂಡ್ಬೇಕು, ನಾನು ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಕಂಡಿಡ್ಬೇಕು. ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡು ಅದು ಯಾವ ತರ ಅಂತ ನೋಡ್ರಿ. ಈಗ ನೀವು ನೋಡ್ರಿ, ಎಲ್ ಎಚ್ ಎಸ್ ಟ್ಯಾನ್ ಅಲ್ಲಿ ಇದೆ ತಾನೆ, ಈಗ ನೀವು ಆರ್ ಎಚ್ ಎಸ್ ಕೂಡ ಟ್ಯಾನ್ ಆಗಿ ಬರ್ಕೊಳ್ರಿ. ಇವಾಗ ಏನಾಗುತ್ತೆ, ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು, ಓಕೆ, √3 ನ ಟ್ಯಾನ್ ಆಗಿ ಬರೆದ್ರೆ ಏನಾಗುತ್ತೆ, ಟ್ಯಾನ್ 60 ಆಗುತ್ತೆ. ಯಾಕಂದ್ರೆ ಟ್ಯಾನ್ 60 ಬಂದು √3, ಅವು ಏನಾಯ್ತು, ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಆಗಿ ಉಳಿದಿದ್ದೇನು, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಉಳಿಯುತ್ತೆ. ಓಕೆ, ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಇಲ್ಲಿ ಕೂಡ ಅದೇ ಟೈಪ್ ಮಾಡ್ರಿ, ಟ್ಯಾನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಟ್ಯಾನ್ ಇದೆ, ಆರ್ ಎಚ್ ಎಸ್ ಕೂಡ ಟ್ಯಾನ್ ಆಗಿ ಬರ್ರಿ. 1/√3 ಅಂದ್ರೆ ನಥಿಂಗ್ ಬಟ್ ಏನು, ಟ್ಯಾನ್ 30 ವ್ಯಾಲ್ಯೂ ಬಂದು 1/√3. ಅವಾಗ ಏನಾಯ್ತು, ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನೆ ಇವಾಗ ಎ ಮೈನಸ್ ಬಿ, ಈ ಕಡೆ ಏನು ಉಳಿತು, 30 ಉಳಿತು. ಓಕೆ, ಇದನ್ನ ಈಕ್ವೇಶನ್ 2 ಅಂತ ಕರೆಯೋಣ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, ಎಲಿಮಿನೇಷನ್ ಮೆಥಡ್ ಮಾಡೋಣ. ಸಾಲ್ವ್ 192 ಇವೆರಡು ಈಕ್ವೇಶನ್ ಸಾಲ್ವ್ ಮಾಡೋಣ. ಓಕೆ, ಈಕ್ವೇಶನ್ ಏನು, ಒಂದು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60, ಇನ್ನೊಂದು ಬಂದ್ಬಿಟ್ಟು ಏನು, ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30. ಓಕೆ, ಈಗ ನೀವು ನೋಡ್ರಿ, ಒಂದು ಪ್ಲಸ್ ಒಂದು ಮೈನಸ್ ಇದೆ ಅಂದ್ರೆ ಕ್ಯಾನ್ಸಲ್ ಮಾಡಬಹುದು. ಈಗ ಎ ಪ್ಲಸ್ ಎ ಏನಾಗುತ್ತೆ, 2a ಆಗುತ್ತೆ, ಇಸ್ ಈಕ್ವಲ್ ಟು 60 ಪ್ಲಸ್ 30 ಏನಾಯ್ತು, 90 ಆಯ್ತು. ಓಕೆ, ಈಗ ಇಲ್ಲಿ ಬರೆಯೋಣ, ಎ ಇಸ್ ಈಕ್ವಲ್ ಟು ಏನಾಗುತ್ತೆ, 90. ಓಕೆ, ಇದು ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ, 90/2 ಆಗುತ್ತೆ. 2 1 ಜಾ 2, 45 ಜಾ. ಸೊ ಎ ವ್ಯಾಲ್ಯೂ ಏನಾಯ್ತು, 45 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ರಿ, ಈ ಎ ವ್ಯಾಲ್ಯೂನ ಈಕ್ವೇಶನ್ 1 ಅಲ್ಲಿ ಹಾಕ್ರಿ. ಎ ಇಸ್ ಈಕ್ವಲ್ ಟು 45 ಏನು ಈಕ್ವೇಶನ್ 1 ಅಲ್ಲಿ ಹಾಕೋಣ. ಇನ್ ಈಕ್ವೇಶನ್ 1, ಓಕೆ, 1 ಏನಿದೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಅಂತ ಇದೆ. ಎ ಇದ್ದಲ್ಲಿ ಏನಾಗ್ಬೇಕು ಇವಾಗ, 45 ಹಾಕೋಣ, ಪ್ಲಸ್ ಬಿ ಇಸ್ ಈಕ್ವಲ್ ಟು 60. ಈಗ ಬಿ ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ಳೋಣ, ಬಿ ಇಸ್ ಈಕ್ವಲ್ ಟು 60 ಪ್ಲಸ್ 45 ಹಾಕೊಂಡು ಹೋದ್ರೆ -45 ಆಗುತ್ತೆ. ಬಿ ಇಸ್ ಈಕ್ವಲ್ ಟು 60 ಅಲ್ಲಿ 45 ಹೋದ್ರೆ ಏನಾಗುತ್ತೆ, 15 ಉಳಿಯುತ್ತೆ. ಓಕೆ, ಬಿ ವ್ಯಾಲ್ಯೂ ಏನು, 15. ಸೊ ಎ ವ್ಯಾಲ್ಯೂ 45, ಬಿ ವ್ಯಾಲ್ಯೂ 15 ಅಂತ ಗೊತ್ತಾಯ್ತು. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ರೆ, ಓಕೆ, ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ, ಓಕೆ, ಈಗ ಇನ್ಸ್ಟಾಗ್ರಾಮ್ ಲಿಂಕು, ಟೆಲಿಗ್ರಾಮ್ ಲಿಂಕು ಮತ್ತು ಟ್ರಿಗ್ನೋಮೆಟ್ರಿ ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಓಕೆ, ಅದನ್ನ ನೀವು ಫಾಲೋ ಮಾಡ್ರಿ. ಓಕೆ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಫಾಲೋ ಮಾಡಿದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಇದನ್ನ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಓಕೆ, ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಅಪ್ಡೇಟ್ ಇದ್ರೆ ಅದ್ರಲ್ಲಿ ಸಿಗುತ್ತೆ. ಎಕ್ಸಾಂಪಲ್ ನೋಟ್ಸ್, ಇಲ್ಲಾಂದ್ರೆ ಲೈಕ್ ರೀಸೆಂಟ್ ಆಗಿ ಯಾವ್ದು ವಿಡಿಯೋ ಅಪ್ಲೋಡ್ ಮಾಡೋ ಅದ್ರದ್ದೆಲ್ಲ ಅಪ್ಡೇಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ನ ಫಾಲೋ ಮಾಡ್ರಿ, ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ.